ಅದರಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಇರುತ್ತೆ. ಅದಕ್ಕೆ ಅವ್ರು ಹೆದರ್ತಾರೆ ವಿನಃ ಅವನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗಿದ್ದರೆ ಅವನು ಹೆದರೋ ಅವಶ್ಯಕತೆ ಇಲ್ಲ. ಯಾವುದು ಕಾನೂನಿಗೆ ವಿರೋಧವಾದ ಕೃತ್ಯಗಳನ್ನು ಮಾಡ್ತೀವೋ, ಯಾರಿಗೂ ಗೊತ್ತಾಗದೇ ರೀತಿ ಮಾಡ್ತೀವಲ್ಲ, ಅದನ್ನೇ ಭೂಗತ ಅಂತ ಹೇಳುತ್ತೆ. ಇಲ್ಲಿ ದಾವೂದ್ ಇಬ್ರಾಹಿಂ ಕರಾಚಿಲಿದ್ದಾನೆ ಅಂತಾನೆ. ಒಂದೊಂದು ರೀಸೆಂಟ್ ಫೋಟೋ ತೆಗೆಸಿ ನೋಡೋಣ. ನಾಳೆ ಬೆಳಗ್ಗೆ MLAಗೂ ಹೋಗ್ಬೋದು, LTMಗಳು. ಜರ್ನಲಿಸಮ್ಗೆ ಬರೋಕ್ಕಾಗಲ್ಲ. ರೌಡಿಸಮ್ ಇದ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ನೀನು ಕ್ರೂಡ್ ಆಯಿಲ್ ಮಾರಿದೆ, ನೀನು ಆಯಿಲ್ ಮಿಕ್ಸಿಂಗ್ ಮಾಡಿದೆ. ಕುಮಾರನೇ, ಅವನೇ ಬ್ರೂಟಸ್ ಕುಮಾರನೇ ಒಂದು ದಿವಸ ಅರೆಸ್ಟ್ ಆಗಲಿಲ್ಲ. ಅವನು ಕೊಟ್ಟವಾಲ ಅರೆಸ್ಟ್ ಆಗಿಲ್ಲ. ಇವರೆಲ್ಲ ಅರೆಸ್ಟ್ ಆಗಿದ್ದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮೇಲೆ. ದರ್ಶನ್ ಗೊತ್ತು ನನಗೆ, ಪಾಪ ಅನ್ವಾಂಟೆಡ್ಲಿ ಅನ್ನೆಸರ್ಲಿ ಜೈಲಿಗೆ ಹೋಗಿದ್ದಾನೆ ಬಿಕಾಸ್ ಆಫ್ ಅವ್ರ ಪವಿತ್ರ, ಮಹಾನ್ ಪವಿತ್ರೆ. ಸ್ಕೂಲ್ಗಳಿಗೆ ಬೆದರಿಕೆ ಅಂತ ನೋಡ್ತಾ ಇದ್ದೀರಾ, ನ್ಯಾಯಾಲಯಗಳಿಗೆ ಬೆದರಿಕೆ ಅಂತ, DCPಗಳಿಗೆ ಬೆದರಿಕೆ ಅಂತ. ಯಾಕೆ ಒಬ್ಬನೂ ಅರೆಸ್ಟ್ ಮಾಡಿಲ್ಲ? ನೂರಾರು ಸಾವಿರಾರು ಶಾಲೆ, ಬೆಂಗಳೂರಿನಲ್ಲಿ 120 ಶಾಲೆಗಳಿಗೆ ಬೆದರಿಕೆ ಬಂತು. ಕೊಟ್ವಾಲು ಆಯಿಲ್ ಕುಮಾರು ಇಲ್ಲೀಗಲ್ ಪಾರ್ಟ್ನರ್ಸು. ಲೀಗಲ್ ಪಾರ್ಟ್ನರ್ಸ್ ಏನೂ ಇಲ್ಲ, ಅವ್ರಿಗೇನು ಮೆಮೊರಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಏನೂ ಇರಲಿಲ್ಲ, ಅಗ್ರಿಮೆಂಟ್ ಏನೂ ಇರಲಿಲ್ಲ, ಏನು ರೈಟಿಂಗಲ್ಲಿ ಏನೂ ಇಲ್ಲ. ನೋಡೋ ₹100 ಬರುತ್ತೆ, ನೀನು 50 ತಗೋ, ನಾನು 50, ಈ ಲೆಕ್ಕಾಚಾರದಲ್ಲಿ ಇವತ್ತು ಅದೇ ನಡೀತಾ ಇರೋದು. ಎಲ್ಲ ಅನ್ಅಕೌಂಟಬಲ್ಲು. ಈಗ GST ಎಲ್ಲ ಬಂದಮೇಲೆ ಟೈಟ್ ಆಗಿದೆ. ಅಫ್ಕೋರ್ಸ್ ಎಲ್ಲ ಅನ್ಅಕೌಂಟಬಲ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಆಮೇಲೆ ಇಷ್ಟು ಲ್ಯಾಕ್ಸ್ ಎಷ್ಟು ಮಿನಿಮಮ್ 20 lakhs ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ ಅಂತಲೂ ಇದೆ, ಕಾನೂನೇ ಇದೆ. ಕೊಟ್ಟರೆ ನೀವು ಇದ್ರಲ್ಲಿ ಕೊಡಬೇಕು, ಆನ್ಲೈನಲ್ಲಿ ಕೊಡಬೇಕು, ಇಲ್ಲ ಚೆಕ್ ಕೊಡಬೇಕು, ಇಲ್ಲ DD ಕೊಡಬೇಕು, ಇಲ್ಲ ಸ್ಟ್ಯಾಂಪ್ ಪೇಪರ್ಸ್ ಮೇಲೆ ಕೊಡಬೇಕು. ಅದೆಲ್ಲ ಆಗಿ ಬ್ಲ್ಯಾಕ್ ಮನಿ ಅವಾಯ್ಡ್ ಮಾಡೋಕ್ಕೆ ಇದಾಗಿದ್ದು. ಆ ಬ್ಲ್ಯಾಕ್ ಮನಿ ಅವಾಯ್ಡ್ ಮಾಡೋದಕ್ಕೆ ಇದಕ್ಕೆಲ್ಲ ಇದಾಯಿತು. ಈಗ ಆಯಿಲ್ ಬಿಸ್ನೆಸ್ ಈಸ್ ನೋ ಮೋರ್. ಇದು ಎಲ್ಲೂ ರೆಕಾರ್ಡಲ್ಲಿ ಸಿಕ್ಕಲ್ಲ ನಿಮಗೆ. ನಾನು ಸುಳ್ಳು ಹೇಳಿದ್ರು ನಂಬಬೇಕಾಗುತ್ತೆ, ನಿಜ ಹೇಳಬೇಕಾದ್ರೆ ಸುಮ್ಮಬೇಕಾಗುತ್ತೆ. ಇದ್ರ ಮೇಲೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ರೌಡಿಸಮ್ ಇದ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ನೀನು ಕ್ರೂಡ್ ಆಯಿಲ್ ಮಾರಿದೆ, ನೀನು ಆಯಿಲ್ ಮಿಕ್ಸಿಂಗ್ ಮಾಡಿದೆ. ಕುಮಾರನೇ, ಅವನೇ ಬ್ರೂಟಸ್ ಕುಮಾರನೇ ಒಂದು ದಿವಸ ಅರೆಸ್ಟ್ ಆಗಲಿಲ್ಲ. ಅವನು ಕೊಟ್ಟವಾಲ ಅರೆಸ್ಟ್ ಆಗಿಲ್ಲ. ಇವರೆಲ್ಲ ಅರೆಸ್ಟ್ ಆಗಿದ್ದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮೇಲೆ. ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಯಾರನ್ನೋ ಹೆದರಿಸಿ ಗನ್ ಪಾಯಿಂಟಲ್ಲಿ ಹಣ ವಸೂಲು ಮಾಡೋದು, ಇನ್ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡೋದು, ಇನ್ಯಾರೋ ಒಂದು ಸೈಲೆಂಟ್ ಏರಿಯಾದಲ್ಲಿ ರಾಬರಿ ಮಾಡೋದು. ಈ ಕೇಸ್ ಮೇಲೆ ಬುಕ್ ಆದರು ಇವರಲ್ಲಿ. ನೀವು ಹೇಳಿದ್ರಿ ಆ ಪತ್ರಿಕಾ ಭೀಷ್ಮ ಫಂಕ್ಷನ್ಗೆ ಇವರು ಬಂದಿದ್ದು. ಹೌದಾ? ಒಂದಿಬ್ರು ACP ಬಂದಿದ್ರು ಅನ್ಸುತ್ತೆ. ಹಾಂ ಅಲ್ಲ, ACP ಏನು, ನಾನು ಕಮಿಷನರ್ ಇವನು ಕರೆಸಿದ್ದೆ, ದಯಾನಂದನೂ ಬಂದಿದ್ದ. ದಯಾನಂದ ನಂಗೆ ಸನ್ಮಾನ ಮಾಡಿದ್ದಾನೆ. ಆಗಿನ ಕಾಲಕ್ಕೆ ಗರುಡಾಚಾರ್ಯ ಸನ್ಮಾನ ಮಾಡಿದ್ದಾರೆ, ಹರಲಂಕರ್ ಅಂತ ಸನ್ಮಾನ ಮಾಡಿದ್ದಾರೆ, ಮರಿಸ್ವಾಮಿ ಅಂತ ಸನ್ಮಾನ ಮಾಡಿದ್ದಾರೆ, ಕೋದಂಡರಾಮಯ್ಯ ಅಂತ ಸನ್ಮಾನ ಮಾಡಿದ್ದಾರೆ. ಅದು ಹಿಸ್ಟ್ರಿ ಹೇಳಿದ್ರೆ 30 ಜನ ಕಮಿಷನರ್ ಕಾಂಟ್ಯಾಕ್ಟಲ್ಲಿ ಇದ್ದವ್ರು ನಾನು. DCPಗಳು ACPಗಳು ಲೆಕ್ಕನೇ ಇಲ್ಲ ನಮಗೆ. ನಾನು ನೋಡಿದಾಗ 3 ಜನ DCPಗಳು, 1 ಫಾರ್ ಟ್ರಾಫಿಕ್, 1 ಫಾರ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ 1 ಫಾರ್ ಕ್ರೈಮ್. ಸಾಂಗ್ಲಿಯಾನ ಟ್ರಾಫಿಕ್ ಡೆಪ್ಟಿ ಕಮಿಷನರ್, ಕಾರ್ತಿಕೇಯನು ಲಾ ಆ್ಯಂಡ್ ಆರ್ಡರ್ ಕಮಿಷನರು, ಸಾಂಗ್ಲಿಯಾನ ಕ್ರೈಮು DCP. 3 ಜನ DCPಗಳು. ಒಬ್ಬರು ಹೆಡ್ ಕ್ವಾರ್ಟರ್ DCP ಅಂತ ಇದ್ದರು, ಅವರು ಪ್ರಮೋಟಿವ್ ರವಿರಾಜ್ ಅಂತ ಇದ್ದರು, ಇಲ್ಲ ಇನ್ಸ್ಪೆಕ್ಟರ್ ಆಗಿದ್ದರು ಉಪ್ಪಾರಪೇಟೆಯಲ್ಲಿ. ಹಿ ಈಸ್ ದ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕಮ್ PRO ಅಂತ. ಅದಾದಮೇಲೆ ರಾಮಯ್ಯ ಅಂತ ಬಂದರು, ಅದಾದಮೇಲೆ ವಿಶ್ವನಾಥ್ ಸಿಂಗ್ ಅಂತ ಬಂದ, ಎಲ್ಲ DCP ಲೆವೆಲಲ್ಲಿ. ಈಗ ಆಯಿಲ್ ಕುಮಾರನಿಗೆ ಪ್ರೊಟೆಕ್ಷನ್ಗೋಸ್ಕರ ಕೊತ್ವಾಲನ ಹಿಡ್ಕಂಡ. ಕೊತ್ವಾಲ ಹಂಗಂದ್ರೆ ಫೀಲ್ಡ್ಗೆ ಹೆಂಗೆ ಬಂದ? ಈಗ ಈ ಹುಡುಗ ಕೂತ್ಕೊಂಡಿದ್ದಾನೆ. ನಾವೇನೋ ಕರೆಕ್ಟಾಗಿ ಲೀಗಲಾಗಿ ಜರ್ನಲಿಸಮ್ಮು, ಪಾಲಿಟಿಕ್ಸು ಎಲ್ಲ ಮಾತಾಡ್ತಾ ಇದ್ದೀವಿ. ಬೇರೆ ಅಡ್ಡದಾರಿ ಏನೋ ಮಾತಾಡಿಬಿಟ್ರೆ ಅವನು ಕೇಳಿಸ್ಕೊಂಡು ಇವನೇ ಯಾಕೆ ತಗೋಬೇಕು, ನಾನೇ ಯಾಕೆ ಕೆಲಸ ಮಾಡೋಣ ಅಂತ ಬರ್ತಾನೆ. ಜರ್ನಲಿಸಮ್ಗೆ ಬರೋಕ್ಕಾಗಲ್ಲ. ಅಷ್ಟು ಸಲೀಸಾಗಿ ಎಲ್ಲ ಕೆಲಸಕ್ಕೂ ಹೋಗ್ಬೋದು ನಾವು. ನಾಳೆ ಬೆಳಿಗ್ಗೆ MLAಗೂ ಹೋಗ್ಬೋದು, LTMಗಳು. ಜರ್ನಲಿಸಮ್ಗೆ ಬರೋಕ್ಕಾಗಲ್ಲ. ಅಂದರೆ ಜರ್ನಲಿಸಮ್ ಮಾಡೋಕ್ಕಾಗಲ್ಲ. ನಿಮಗೆ ಜರ್ನಲಿಸಮ್ ಇನ್ನೊಂದು ಕೇಳಬೇಕು. ನೆನ್ನೆ ಮನೆ ತಾಯಿದು ಹಾಸನದ ಕಡೆ ಇಬ್ಬರು ಸಿಗಾಕೊಂಡಿದ್ದೀರಿ. ಈಗ ಎಷ್ಟು ತಾಯಿ ಮನೆ ಡೆಮಾಲಿಷ್ ಆಯಿತು ನೆನ್ನೆ ಹಾಸನದಲ್ಲಿ ಒಂದು ಬಡಾವಣೆಯಲ್ಲಿ. ಯಶ್ ಅವರಪ್ಪ ಏನಾಗಿದ್ದ ಅನ್ನೋ ಪ್ರಶ್ನೆ ನನಗೆ ಬಂತು. ಯಶ್ ಅವ್ರ ತಾಯಿನ ನನಗೆ ಐ ಆಮ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ದೀಸ್ ಥಿಂಗ್ಸ್, ನನಗೆಲ್ಲ ಓದಿದ ನೆನಪು. ಯಶ್ ಅಥವಾ ಇವನು ದರ್ಶನ್ ನನಗೆ ಚೆನ್ನಾಗಿ ಗೊತ್ತು, ಅವರಪ್ಪ ಗೊತ್ತು. ನಮ್ಮ ಇವನು
ತೂದೀಪ ದರ್ಶನ್ ಮಗ ದರ್ಶನ್ ಗೊತ್ತು ನನಗೆ. ಪಾಪ ಅನ್ವಾಂಟೆಡ್ಲಿ ಅನ್ನೆಸರ್ಲಿ ಜೈಲಿಗೆ ಹೋಗಿದ್ದಾನೆ ಬಿಕಾಸ್ ಆಫ್ ಪವಿತ್ರ ಮಹಾನ್ ಪವಿತ್ರೆ. ಕಿಚ್ಚ ಸುದೀಪನ ಕಥೆನೂ ಗೊತ್ತು. ಅವರಪ್ಪ ಎಲ್ಲಿದ್ದ, ಎಲ್ಲಿಂದ ಹೆಂಗೆ ಬಂದ. ಅವ್ರ ಅಪ್ಪನ ಹೆಸರು ಸಂಜೀವಣ್ಣ ಅಂಥೇಳಿ. ಅವರು ಸೌತ್ ಕೆನಡಾದವರು, ನಾಯಕ್ ಕಮ್ಯುನಿಟಿ. ಅವ್ರು ಹೆಂಗೆ ಬಂದರು ಇದೆಲ್ಲ ತಿಳ್ಕೊಂಡಿರ್ತೀನಿ ನಾನು. ತಿಳ್ಕೊಂಡು ಏನು ಮಾಡಲಿ ನಾನು, ಇದೆಲ್ಲ ಪೀಸ್ ಮಾಡಿ ಉಪ್ಪಿನಕಾಯಿ ಹಾಕಿ ಇಟ್ಕೋಬೇಕು ಪಕ್ಕದ ಜೊತೆಗೆ ಅಷ್ಟೇ. ಈಗ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವುದೋ ಒಂದು ವಿಷಯದ ಬಗ್ಗೆ ನಾನು ಹೇಳ್ತಾ ಇರೋದು ನಿಜ. ಆದರೆ ಮ್ಯಾನ್ಯುಯಲ್ಲಿ, ಫಿಸಿಕಲಿ, ವಿಷುಯಲಿ ನಿಜ. ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ. ಆ ಸಬ್ಜೆಕ್ಟು ನಾನು ಹೇಳ್ತಾ ಇರೋದಲ್ಲ ಎಷ್ಟು ಮಟ್ಟಿಗೆ ನಿಜ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬರುತ್ತೆ, ಮೋದಿ ನರೇಂದ್ರ ಮೋದಿ ಶಾಟ್ ಡೌನ್ ಬಟ್ ಲಕಿಲಿ ಎಸ್ಕೇಪ್ ಅಂತ ಬರುತ್ತೆ. ನೀವು ಅದನ್ನು ಎಷ್ಟು ಜನಕ್ಕೆ ಹೇಳ್ಕೊಂಡು ಹೋಗ್ತೀರಿ? ಅದನ್ನ ಚೆಕ್ ಮಾಡ್ತೀರಾ ಎಲ್ಲಾದ್ರೂ? ನರೇಂದ್ರ ಮೋದಿ ಶಾಟ್ ಡೆಡ್ ಬಟ್ ಲಕಿಲಿ ಎಸ್ಕೇಪ್ ಅಂತ ಒಂದು ಲೈನ್ ಬರುತ್ತೆ. ನೀವು ನಂಬದೇ ಇದ್ದರೂ ಕೂಡ ಅಟ್ಲೀಸ್ಟ್ 50% ನಂಬ್ತಾರ ಜನ ಅದನ್ನು. ಆಮೇಲೆ ಅದು ದೃಢೀಕರಣ ಬರುತ್ತೆ. ಆಮೇಲೆ ಅದು ಅಫೆನ್ಸ್ ಆದರೆ, ಕ್ರೈಮ್ ಆದರೆ ಕ್ರೈಮ್ ಪೊಲೀಸ್ಗೆ ಹೋಗುತ್ತೆ, NCR ಪೊಲೀಸ್ಗೆ ಹೋಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಈ ಸೋಷಿಯಲ್ ಮೀಡಿಯಾನ ಎಷ್ಟರ ಮಟ್ಟಿಗೆ ನಂಬ್ತೀರಿ? ಈಗ ಮೊನ್ನೆಯಿಂದ ಬರ್ತಾ ಇದೆ ಸ್ಕೂಲ್ಗಳಿಗೆ ಬೆದರಿಕೆ ಅಂತ, ನೋಡ್ತಾ ಇದ್ದೀರಾ? ನ್ಯಾಯಾಲಯಗಳಿಗೆ ಬೆದರಿಕೆ ಅಂತ, DCPಗಳಿಗೆ ಬೆದರಿಕೆ ಅಂತ. ಯಾಕೆ ಒಬ್ಬನೂ ಅರೆಸ್ಟ್ ಮಾಡಿಲ್ಲ? ನಿಮ್ಮ ಟೆಕ್ನಾಲಜಿ ಅಷ್ಟೊಂದು ವೀಕಾ? ಪತ್ರಿಕೆಯಲ್ಲಿ ಮಾತ್ರ ಬರ್ತಾರೆ, ತೋರಿಸ್ಲಾ? ನ್ಯಾಯಾಲಯಗಳಿಗೆ ಬೆದರಿಕೆ ಅರ್ಥ ಏನಿಗೆ? ನೀವು ಮೋದಿನೇ ಇಟ್ಕೊಳ್ಳಿ, ದೇವೇಗೌಡರನ್ನೇ ಇಟ್ಕೊಳ್ಳಿ, ರಾಹುಲ್ ಗಾಂಧಿನೇ ಇಟ್ಕೊಳ್ಳಿ, ಯಾರನ್ನು ಬೇಕಾದ್ರೆ. ನೀವು ವೇರ್ ಈಸ್ ಯುವರ್ ಟೆಕ್ನಾಲಜಿ? ನ್ಯಾಯಾಲಯಕ್ಕೆ ಬೆದರಿಕೆ ನೋಡಿ. 12ರಿಂದ 12:15 ಗಂಟೆಗೆ ನಿಮ್ಮ ಕೋರ್ಟ್ಗೆ ಬಾಂಬ್ ಹಾಕ್ತಾಯಿದ್ದೀವಿ ನಾವು. ಅದನ್ನು ಮಾತ್ರ ಬೋಲ್ಡ್ ಮಾಡಿ ಪ್ರಿಂಟ್ ಮಾಡ್ತೀರಿ, ಬೋಲ್ಡ್ ಮಾಡಿ TV ಬೆಳಿಗ್ಗೆ ಆ ನ್ಯೂಸ್ನ ಸಾಯಂಕಾಲದವರೆಗೂ ಹೇಳ್ಕೊಂಡು ಹೋಗ್ತೀರಿ. ಬೇರೆ ಪ್ರೋಗ್ರಾಮ್ ಗತಿ ಇರೋಲ್ಲ ನಿಮಗೆ. ಬಿಕಾಸ್ 24/7 ಅಂತ ಟ್ಯಾಗ್ ಹಾಕೊಂಡ್ಬಿಟ್ಟಿರ್ತೀರಿ. ನೀವೇನಾದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರ? ಎಲ್ಲಿ ಪೊಲೀಸ್ ತೊಗೊಂಡು ಬಿಡಿ, ನೀವು ಆ್ಯಸ್ ಎ ಜರ್ನಲಿಸ್ಟ್, ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಅಂತ ಹೇಳ್ಕೊಳ್ತೀರಲ್ಲ. ಆ ನ್ಯೂಸ್ ಎಲ್ಲಿಂದ ಬಂತು? ಯಾಕೆ ಇನ್ನೂ ಕಂಡುಹಿಡಿದಿಲ್ಲ ನೀವು? ಇದು 1 ವಾರ ಆಯಿತು ನ್ಯಾಯಾಲಯಗಳಿಗೆ ಬೆದರಿಕೆ ಅಂತ ಬಂತು. ಹೆಚ್ಚು ಕಡಿಮೆ 10 ಕೋರ್ಟ್ಗಳಿಗೆ ಬೆದರಿಕೆ ಬಂದಿದೆ, 1,000 ಸ್ಕೂಲ್ಗಳಿಗೆ ಬೆದರಿಕೆ ಬಂದಿದೆ. ಪೊಲೀಸ್ ಆಫೀಸರ್ಸ್ಗೆ ಪೊಲೀಸ್ ಸ್ಟೇಷನ್ ವಿಲ್ ಬಿ ಬ್ಲಾಸ್ಟ್ಡ್ ಬೈ ಟುಮಾರೋ ಮಾರ್ನಿಂಗ್ ಇನ್ ಬಿಟ್ವೀನ್ 9 and 9:30 ಅಂತ ಹಾಕ್ತಾನೆ. ಅದು ನ್ಯೂಸ್ ಪೇಪರ್ ಪಬ್ಲಿಷ್ ಆಗುತ್ತೆ. ಇವರು ಬೆಳಗ್ಗೆಯಿಂದ ರಾತ್ರಿ ಬೇಕಾದ್ರೆ ಬಡ್ಕೊಳ್ತಾರೆ ಇವರು. ಹೇಳಿ, ನಿಮ್ಮ ಟೆಕ್ನಾಲಜಿ ಎಲ್ಲಿದೆ? ಊಹಾಪೋಹ ಆಗಿನ ಕಾಲದಲ್ಲೂ ಇತ್ತು. ಮಹಾಭಾರತದಲ್ಲೂ ಊಹಾಪೋಹ ಬರುತ್ತೆ. ರಾಮನ ಹೆಂಡತಿ ಸೀತೆ ಮೇಲೂ ಪಾಪ ಬರುತ್ತೆ, ಕೃಷ್ಣನ ಮೇಲೆ ಅಪವಾದ ಬರುತ್ತೆ. ಊಹಾಪೋಹ ಅನ್ನೋದು ಇಟ್ಸ್ ಎ ಅಳಿಸಲಾಗದ ಪದ. ಅದು ಇವತ್ತಿನ ಊಹಾಪೋಹಕ್ಕೆ ಹೇಳಿ, ಊಹಾಪೋಹ ಅಂತ ಬರೀ ನಿಮಗೆ ನಾನೇ ಹೇಳ್ತೀನಿ, ಏನೋ ಒಂದು ಹೇಳ್ತೀನಿ, ಅದನ್ನು ನೀವು ನಂಬಿಟ್ಟು ನಿಮ್ಮ ಮೀಡಿಯಾದಲ್ಲಿ ಹಾಕ್ಬಿಡ್ತೀರಾ? ನಿಮಗೆ ಬಂದ ಸೋರ್ಸ್ ಹುಡುಕಲ್ಲ ನೀವು. ನ್ಯಾಯಾಲಯಕ್ಕೆ ಬೆಂಕಿ ಇಡ್ತೀವಿ ಅಂತ ಬಂತಲ್ಲ, ಏನು ಮಾಡಿದಿರಿ? 100,000 ಶಾಲೆ, ಬೆಂಗಳೂರಿನಲ್ಲಿ 120 ಶಾಲೆಗಳಿಗೆ ಬೆದರಿಕೆ ಬಂತು. ನಥಿಂಗ್ ಬಟ್ ಬ್ಲ್ಯಾಕ್ ಮೇಲ್ ಇಟ್ ಈಸ್. ಮಕ್ಕಳನ್ನೆಲ್ಲ ಆಚೆ ಕಳಿಸ್ಬಿಟ್ರು. ಆ ಸುದ್ದಿ ನೋಡ್ತಿದ್ದಂಗೆ ಪೇರೆಂಟ್ಸ್ ಎಲ್ಲ ಓಡ್ಬಂದ್ಬಿಟ್ರು. ಮಕ್ಕಳನ್ನ ಸೇಫಾಗಿ ಕರ್ಕೊಂಡು, ಕಾರ್ನಲ್ಲಿ ಕರ್ಕೊಂಡು, ಆಟೋದಲ್ಲಿ ಕರ್ಕೊಂಡು, 2 ವೀಲರ್ನಲ್ಲಿ ಕರ್ಕೊಂಡು ಮಕ್ಕಳನ್ನ ಹೆದರಿಕೆ ಕರ್ಕೊಂಡ್ಬಿಟ್ರು. ಡಿಕ್ಲೇರ್ ಮಾಡಿಬಿಟ್ರು, ಇವತ್ತು ಶಾಲೆಗಳಿಗೆ ರಜಾ, ನಾಳೆ ನೋಡೋಣ, ನಾಳೆ ಏನಾದರೂ ನಿಮಗೆ ಪರ್ಸನಲ್ ಮೆಸೇಜ್ ಕೊಡ್ತೀವಿ ಶಾಲೆ ಓಪನ್ ಆದರೆ. ಆ ಮಟ್ಟಕ್ಕೆ ಭಯ ಹುಟ್ಟಿಸಿ ಪೇಪರ್ನೆಲ್ಲ ಅನೌನ್ಸ್ ಮಾಡಿ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಕೊಟ್ಬಿಟ್ಟು ಬಂದರು. ಅದಕ್ಕೆ ಸಾಲ್ವೇಷನಲ್ಲಿ ಕಳಿಸಿದ ಕಡೆಗೆ ಅಂಡರ್ ಇನ್ವೆಸ್ಟಿಗೇಷನ್. ಕಮಿಷನರಿಗೆ ಫೋನ್ ಮಾಡಿ, ಎಸ್ ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್, ಒಂದೇ ಪದ ಅವ್ರಿಗೆ ಸಿಕ್ಕೋದು. ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ, ಅದಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ, 25 ಜನ ಇನ್ಸ್ಪೆಕ್ಟರ್ಗಳನ್ನ ಇನ್ವಾಲ್ವ್ ಮಾಡಿದ್ದೀವಿ. ಅದರಲ್ಲಿ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಹುಡುಕ್ತಾ ಇದ್ದೀವಿ. ಒಂದು ಲೈನು ನಿಮ್ಮ ಮೊಬೈಲ್ನಲ್ಲಿ ಬಂದಿದ್ದನ್ನು ನೀವು ಹುಡುಕೋಕ್ಕಾಗಿಲ್ಲ ಅಂದರೆ ನೀವು ಇನ್ನೇನು ಸಾಧಿಸಬಲ್ರಿ? ಟೆಕ್ನಾಲಜಿ ನಿಮ್ಮದು ಹೋಗಲಿ. ಇನ್ನೂ ನಿಮ್ಗೆ ಇನ್ನೂ ಅರ್ಥ ಆಗೋಗೆ ಹೇಳ್ತೀನಿ, ನಮಗೇನು ಅರ್ಥ ಆಗಿಲ್ಲ ಅಂತಲ್ಲ.
ಇನ್ನೂ ಈಸಿಯಾಗಿ ಹೇಳ್ತೀನಿ. ಹೇಳಿ ದಾವೂದ್ ಇಬ್ರಾಹಿಂ ಕರಾಚಿಲಿದ್ದಾನೆ ಅಂತಾನೆ. ಒಂದೊಂದು ರೀಸೆಂಟ್ ಫೋಟೋ ತೆಗೆಸಿ ನೋಡೋಣ. ನಾನು ನಿಮ್ಮನ್ನೆಲ್ಲ ಕೇಳ್ತಾ ಇರೋದು ಮೋದಿನ. ಇಷ್ಟೊಂದೆಲ್ಲ ವಿಶ್ವಗುರು ಅಂತೀಯಲ್ಲಪ್ಪ ನಾ. ದಾವೂದ್ ಇಬ್ರಾಹಿಂ ಒಂದು ಫೋಟೋ ತೋರಿಸಪ್ಪ ಲೇಟೆಸ್ಟ್. ಸರ್ ನೀವು ಸೀರಿಯಸ್ ತೊಗೊಳ್ಳಿ ನನ್ನ ಪ್ರಶ್ನೆನ. ದಾವೂದ್ ಇಬ್ರಾಹಿಂ ಲೇಟೆಸ್ಟ್ ಫೋಟೋ ತೋರಿಸಿ ನೋಡೋಣ. ನಮಗೆಲ್ಲ ಗೊತ್ತಂತೀರಲ್ಲ. ಅಂಡರ್ವರ್ಲ್ಡು ನನಗೆ ಗೊತ್ತು ಅಂತೀರಿ, ಫಿಲ್ಮ್ ಫೀಲ್ಡು ನನಗೆ ಗೊತ್ತು ಅಂತೀರಿ, ಪಾಲಿಟಿಕ್ಸು ನನಗೆ ಗೊತ್ತು ಅಂತೀರಿ, ಬಿಸ್ನೆಸ್ಸು ನನಗೆ ಗೊತ್ತಂತೀರಿ, ಟೆಕ್ನಾಲಜಿ ನನಗೆ ಗೊತ್ತು ಅಂತೀರಿ. ದಾವೂದ್ ಇಬ್ರಾಹಿಮ್ದು ಒಂದು ಲೇಟೆಸ್ಟ್ ಫೋಟೋ ನಿಮ್ಮ ಎಲ್ಲಾನು ಸಿಗುತ್ತಾ ಹುಡುಕಿ ಸರ್ ನೋಡೋಣ. ಅದೆಲ್ಲ ಊದಿ ಸರ್ ಅಲ್ಲಿ. ಶೋ ಮಿ ದ ಲೇಟೆಸ್ಟ್ ಫೋಟೋಗ್ರಾಫ್ ಆಫ್ ದಾವೂದ್ ಇಬ್ರಾಹಿಂ, ಡಾನ್ ನಂಬರ್ 1 ಡಾನ್ ಇನ್ ಇಂಡಿಯಾ, ಹೂ ಈಸ್ ಟೋಲ್ಡ್ ಟು ಬಿ ದಟ್ ಹೀ ಈಸ್ ಸ್ಟೇಯಿಂಗ್ ಇನ್ ಕರಾಚಿ, ಪಾಕಿಸ್ತಾನ್. ಇಫ್ ಯು ಹ್ಯಾವ್ ಎನಿ ರೀಸೆಂಟ್ ಫೋಟೋಗ್ರಾಫ್ ಪ್ಲೀಸ್ ಎಕ್ಸಿಬಿಟ್ ಅಂತ ಹೇಳಿ ಸರ್. ಅದು ನೋಡೋಣ. ಕೊಡಲ್ಲ ಸರ್, ಅದು ನನಗೂ ಟೈಮ್ ಪಾಸ್ ಆಗಬೇಕು. ಬಟ್ ನಾನು ಹೇಳಿದೆಲ್ಲ ಸೀರಿಯಸ್ ಟಾಕ್ಸ್. ಹೌದು ಸರ್, ನಿಮಗೆ ಟೈಮ್ ಪಾಸ್, ಬಟ್ ನೀವು ಹೇಳಿದ್ದೆಲ್ಲ ಲೆಸನ್ಸ್ ನಮಗೆ. ಆಕ್ಚುಲಾಗಿ ಭೂಗತ ಜಗತ್ತು ಅಂದ್ರೆ ಏನು ಸರ್? ಒಬ್ಬ ವ್ಯಕ್ತಿಯ ವಿಶ್ಲೇಷಣೆಗೆ ಸಂಬಂಧಪಟ್ಟಂಗಾಗುತ್ತೆ. ಒಬ್ಬ ಪತ್ರಕರ್ತನ ಕೇಳಿದ್ರೆ ಅವನೇನು ಉತ್ತರ ಕೊಡ್ತಾನೆ, ಅಥವಾ ಒಬ್ಬ ಲಾಯರನ್ನು ಕೇಳಿದ್ರೆ ಅವನೇನು ಉತ್ತರ ಕೊಡ್ತಾನೆ, ಅಥವಾ ಒಬ್ಬ ಚರಿತ್ರಕಾರನ ಇಲ್ಲ ಬರವಣಿಗೆಕಾರ ಒಬ್ಬ ಸಾಹಿತಿನ ಕೇಳಿದ್ರೆ ಅವನೇನು ಉತ್ತರ ಕೊಡ್ತಾನೆ, ಅಥವಾ ಭೂಗತ ಲೋಕ ಅಂತ ನೀವೇನು ಹೇಳಿದ್ರಲ್ಲ ಅಲ್ಲೇ ಇರೋನ್ನ ಕೇಳಿದ್ರೆ ಅವನೇನು ಹೇಳ್ತಾನೆ. ಹೀಗೆ ಹಲವಾರು ವಿಶ್ಲೇಷಣೆಗಳು ಇದ್ದಾವೆ. ಒಬ್ಬ ಪತ್ರಕರ್ತನಾಗಿ ಹೇಳ್ತಾನೆ ಭೂಗತ ಅಂದರೆ ಏನು. ಫಸ್ಟು ಏನ್ ನಡೆಯುತ್ತೆ ಅಲ್ಲಿ? ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಈಗ ಒಂದು ರಾಜಕೀಯ ಚುನಾವಣೆ ಆಗುತ್ತೆ ಅಂತ ಹೇಳಿದ್ರೆ MLA ಅಭ್ಯರ್ಥಿ ಒಬ್ಬ ಇಷ್ಟೇ ಖರ್ಚು ಮಾಡಬೇಕು, ಇಷ್ಟು ಖರ್ಚು ಮಾಡೋದಕ್ಕೆ ಅಕೌಂಟ್ ಕೊಡಬೇಕು, ಅದಕ್ಕೆ ಮೇಲೆ ₹1 ಖರ್ಚು ಮಾಡಿದ್ರು ಕೂಡ ಅವನ ವಿರುದ್ಧ ಆಧಾರಗಳನ್ನ ಇಟ್ಕೊಂಡು, ಸಾಕ್ಷಿಗಳನ್ನ ಇಟ್ಕೊಂಡು, ದಾಖಲೆಗಳನ್ನ ಇಟ್ಕೊಂಡು ನ್ಯಾಯಾಲಯಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅವನು ₹50 ಲಕ್ಷ ಪರ್ಮಿಷನ್ ಇರುತ್ತೆ ಅಷ್ಟೇ, ಅದ್ರ ಮೇಲೆ ಖರ್ಚು ಮಾಡೋಂಗಿಲ್ಲ. MLAಗೆ ಅವನು 10 ಕೋಟಿ ಖರ್ಚು ಮಾಡ್ತಾನೆ. ಅದು ಕೂಡ ಭೂಗತನೇ, ಇಲ್ಲೀಗಲ್. ಯಾವುದು ಕಾನೂನಿಗೆ ವಿರೋಧವಾದ ಕೃತ್ಯಗಳನ್ನು ಮಾಡ್ತೀವೋ, ಯಾರಿಗೂ ಗೊತ್ತಾಗದೇ ರೀತಿ ಮಾಡ್ತೀವಲ್ಲ, ಅದನ್ನೇ ಭೂಗತ ಅಂತ ಹೇಳುತ್ತೆ. ಗೊತ್ತಾಗದೇ ರೀತಿ ಅಕ್ರಮಗಳನ್ನ ಮಾಡ್ತೀವಲ್ಲ, ಅದನ್ನೇ ಭೂಗತ ಅನ್ನೋದು. ಗೊತ್ತಾಗದೇ ಇರೋ ರೀತಿ, ಎಲ್ಲೂ ಸಿಗಾಕೊಳ್ದೇ ಇರೋ ರೀತಿ ಅನ್ಯಾಯಗಳನ್ನ ಮಾಡ್ತೀವಲ್ಲ, ಅದೇ ಭೂಗತ. ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ನಾವು ಮಾಡ್ತೀವಲ್ಲ ಅತ್ಯಾಚಾರ, ಅದು ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ಮಾಡಿರ್ತೀವಿ, ಎಲ್ಲರಿಗೂ ಗೊತ್ತಿರುತ್ತೆ, ನಾವು ಅಂದ್ಕೊಳ್ತೀವಿ ಗೊತ್ತಿರೋಲ್ಲ ಅಂತೇಳಿ, ಅದನ್ನು ಭೂಗತ ಅಂತ ಹೇಳಿ. ಕಾನೂನಿಗೆ ವಿರೋಧವಾಗಿ ಚಟುವಟಿಕೆಗಳನ್ನ ನಡೆಸೋದು, ಯಾರ ಕೈಲೂ ಸಿಗಾಕೊಳ್ಳೋವರೆಗೂ ಸಿಗಾಕೊಂಡ್ರೂ ಕೂಡ ನಾನು ಭೂಗತ ಮಾಡೇ ಇಲ್ಲ ಅಂಥೇಳಿ, ಇವೆಲ್ಲ ಯಾವುದು ಕಾನೂನು ಅಥವಾ ಅಕ್ರಮ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡೋದೆಲ್ಲ ಭೂಗತನೇ. ಸರಿ, 80s ಅಲ್ಲಿ ಅಷ್ಟೊಂದು ಇತ್ತ ಸರ್ ಭೂಗತದ್ದು, ಮತ್ತೆ ಅಂಡರ್ವರ್ಲ್ಡ್ ಮತ್ತೆ ಕ್ರೈಮ್ ಎಲ್ಲ ಅಷ್ಟೊಂದು ಇತ್ತ? ಪೊಲೀಸ್ನವ್ರಿಗೆ ಅಷ್ಟೊಂದು ತಲೆನೋವಾಗಿತ್ತ? ದೊಡ್ಡ ದೊಡ್ಡ ಡಾನ್ಗಳು ಬರ್ತಾರೆ ಅಲ್ಲಿ. ಯಾಕೆಂದರೆ ಅದರಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಇರುತ್ತೆ. ಅದಕ್ಕೆ ಅವ್ರು ಹೆದರ್ತಾರೆ ವಿನಃ ಅವನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಆಗಿದ್ದರೆ ಅವನು ಹೆದರೋ ಅವಶ್ಯಕತೆ ಇಲ್ಲ. ನಿಷ್ಠಾವಂತ ವ್ಯಕ್ತಿ ಯಾರೇ ಆಗಿದ್ದರೂ ಕೂಡ ಆತನ ಮಾತಿಗೆ ಎಲ್ಲಿಗೂ ಗೌರವ ಸಿಗಲ್ಲ. ನೀವು ಸುಳ್ಳನ್ನು ನಿಜ ಮಾಡೋಕ್ಕೆ ಹೋಗ್ತಿರಲ್ಲ, ಆವಾಗ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಇವತ್ತು ಉದಾಹರಣೆಗೆ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ವಕೀಲರುಗಳು ಒಂದು ಸಣ್ಣ ಕೇಸ್ಗೆ ಒಂದು ದಿವಸಕ್ಕೆ 25 ಲಕ್ಷ ರೂಪಾಯಿ ಫೀಸ್ ಕೊಟ್ಟು ಒಬ್ಬ ಸುಪ್ರೀಂ ಕೋರ್ಟ್ ವಕೀಲನ ಕರೆಸಿರೋ ಉದಾಹರಣೆ ನಮ್ಮ ಮುಂದೆ ನಿಮ್ಮ ಮುಂದೆನೇ ಇದೆ. ಕರೆಸಿದ್ದು ನಮಗೆ ಗೊತ್ತು, ಕರೆಸಿರೋ ವಿಷಯ ನಮಗೆ ಗೊತ್ತು, ನಾವು ನೋಡಿದ್ದೀರಿ. ಯಾವ ವಕೀಲರನ್ನ ಕರೆಸಿದ್ರಿ ಗೊತ್ತು, ಯಾರು ಕರೆಸಿದ್ರೂ ಗೊತ್ತು. ಅವರಿಬ್ಬರ ನಡುವೆ ಹಣ ವ್ಯವಹಾರ ನಡೀತಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅದು ಭೂಗತ. ಯಾವ ವಕೀಲ ನಿಮಗೆ ರಸೀದಿ ಕೊಡ್ತಾನೆ? ಯಾರನ್ನ ಅಡ್ವೊಕೇಟ್ ಹತ್ರ ಒಂದು ರಸೀದಿ ತೊಗೊಂಬನ್ನಿ, ವಕಾಲತ್ತಿಗೆ ಸೈನ್ ತೊಗೊಳ್ತಾನೆ ನಿಮ್ಮ ಹತ್ರ. ಇವನೊಂದು ಮೆಮೊ ಹಾಕ್ಬಿಟ್ಟು ಇವ್ರ ಪರ ನಾನು ವಕಾಲತ್ತಿಗೆ ಬಂದಿರ್ತೀನಿ ಅಂತ ವಕೀಲರಿಗೆ ಹೇಳ್ತಾನೆ, ನ್ಯಾಯಾಧೀಶರಿಗೆ ಹೇಳ್ತಾನೆ, ನ್ಯಾಯಾಲಯಕ್ಕೆ ಹೇಳ್ತಾನೆ. ಮಧ್ಯೆ ಎಷ್ಟು ಫೀಸ್ ಕೊಟ್ಟ ಎಷ್ಟು ಅಂತೇಳಿ ಯಾರಿಗಾದರೂ ಒಂದು ಇನ್ಸ್ಟೆನ್ಸಲ್ಲಿ ಹೇಳಿಬಿಡಿ ನೋಡೋಣ. ನೀವೇ ಹೇಳ್ತೀರಿ, ನಮ್ಮ ಚಿಕ್ಕಪ್ಪ ಒಬ್ಬರಿದ್ರು, ತುಂಬ ಸೀರಿಯಸ್ 25 ಲಕ್ಷ ಖರ್ಚು ಮಾಡಿದ್ವು. ಆ 25 ಲಕ್ಷ ಎಲ್ಲಿ ಕೊಟ್ಟರೆ ನೀವು ಲೆಕ್ಕ ಕೊಡಿ.
ನೀವು ಎಲ್ಲೆಲ್ಲಿ ಕೊಟ್ರಿ, ಯಾರ್ಯಾರು ಕೊಟ್ರಿ, ಯಾವ್ಯಾವ ಡಾಕ್ಟ್ರಿಗೆ ಕೊಟ್ರಿ, ಯಾವ್ಯಾವ ಲ್ಯಾಬ್ರೇಟ್ರಿ ಕೊಟ್ರಿ, ಯಾವ್ಯಾವ ಆಪ್ರೇಷನ್ ಥಿಯೇಟ್ರಿಗೆ ಕೊಟ್ರಿ, ಏನೇನು ಮೆಡಿಸನ್ ತೊಗೊಂಬಂದ್ರಿ, ಎಲ್ಲ ದಾಖಲೆಗಳಿದೆ ಮುಂದೆ. ನೀವು 25 ಲಕ್ಷ ಕೊಟ್ರಿ ನಮ್ಮ ಚಿಕ್ಕಪ್ಪನಿಗೆ, ಆದರೂ ಉಳಿದಿಲ್ಲ ಅಂದ್ಬಿಡ್ತೀರಿ. 25 ಲಕ್ಷ ಕೊಟ್ಟಿದ್ದಕ್ಕೆ ಲೆಕ್ಕ ಕೊಡಿ. ಸರ್ ಡಾನ್ ಜಯರಾಜ್ ಅವ್ರದ್ದು ನೀವು ತುಂಬಾ ಹತ್ರದಿಂದ ನೋಡಿದ್ರಲ್ಲ, ಅವ್ರ ಪರ್ಸನಲ್ ಲೈಫ್ ಹೇಗಿತ್ತು ಸರ್? ಯಾವಾಗ ಮದುವೆ ಆಗಿದ್ದು, ಎಷ್ಟು ಜನ ಮಕ್ಕಳು? ನಾನು ಹೇಳಿದರೂ ಕೂಡ ಅದು ಸತ್ಯವೇ ಆಗಿದ್ರೂ ಕೂಡ